ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹಣದ ಕೊರತೆನ ಕಲಾವಿದರಿಗೆ ಸಂಭಾವನೆ ಕೊಡದ ಇಲಾಖೆ, ಆರ್ಥಿಕವಾಗಿ ಸಂಕಷ್ಟ ಎದುರಾಯ್ತಾ ಇಲಾಖೆಗೆ ನ್ಯಾಯಾಲಯದ ಮೊರೆ ಹೋಗಲು ಸಜ್ಜಾದ ಕಲಾವಿದರ ತಂಡ. ಕಲಾವಿದರಿಗೆ ಕೊಡಲು ಹಣ ಇಲ್ವಾ? ಇಲಾಖೆಯ ಸಚಿವರು ಎಲ್ಲಿ ಹೋದ್ರು? ಎಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ ಇದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹಣದ ಕೊರತೆ ಇದೆಯಾ? ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ತಾ ಇದೆಯಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ? ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಚಿವರು ಎಲ್ಲಿ ಹೋಗಿದ್ದಾರೆ? ಯಾಕೆ ಕಲಾವಿದರಿಗೆ ಹಣವನ್ನು ಕೊಡಲಿಕ್ಕೆ ಆಗ್ತಾ ಇಲ್ವಾ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿಯ ಇಲಾಖೆಯಲ್ಲಿ ಹಣ ಇಲ್ವಾ? ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ ಆರ್ಥಿಕ ಸಂಕಷ್ಟ ಎದುರಾಯ್ತಾ? 1800ಕ್ಕೂ ಹೆಚ್ಚು ಕಲಾವಿದರ ಹಣವನ್ನು ಬಾಕಿ ಉಳಿಸಿಕೊಂಡಿರುವಂತಹ ಇಲಾಖೆ, 4 ಕೋಟಿಗೂ ಅಧಿಕ ಹಣ ಬಾಕಿ ಉಳಿಸಿಕೊಂಡಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, 15 ದಿನಗಳ ಸಂಭಾವನೆ ಬಾಕಿ ಉಳಿಸಿಕೊಂಡ ಇಲಾಖೆ. ಸಂಭಾವನೆಗಾಗಿ ಇಲಾಖೆಗೆ ಅರ್ಜಿ ಸಲ್ಲಿಸಿದ ಕಲಾವಿದರು 2 ವಾರಗಳೊಳಗಾಗಿ ಹಣ ಸಂದಾಯವಾಗಬೇಕು. ಆದರೆ ಇನ್ನೂ ಕೂಡ ಸಂಭಾವನೆ ಕೊಡದಿದ್ದಕ್ಕೆ ಕಲಾವಿದರಿಗೆ ಆರ್ಥಿಕ ಸಂಕಷ್ಟ. ಇಲಾಖೆಯಲ್ಲಿ ಅನುದಾನ ಇಲ್ಲದಿದ್ದರೆ ಯಾಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀರಾ? ಇಲಾಖೆಯ ವಿರುದ್ಧ ಈಗ ಕಲಾವಿದರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವರಾಜ್ ತಂಗಡಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿಯವರು ಈ ಸ್ಟೋರಿಯನ್ನು ನೋಡಬೇಕು. ಶಿವರಾಜ್ ತಂಗಡಿಯವರೇ, ದಯವಿಟ್ಟು ಗಮನ ಹರಿಸಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಕಲಾವಿದರಿಗೆ ನೀವು ಯಾಕೆ ಹಣವನ್ನು ಕೊಟ್ಟಿಲ್ಲ? ಸುಮಾರು 1800ಕ್ಕೂ ಹೆಚ್ಚು ಕಲಾವಿದರ ಹಣವನ್ನು ನೀವು ಯಾಕೆ ಬಾಕಿ ಉಳಿಸ್ಕೊಂಡಿದ್ದೀರಾ? 4 ಕೋಟಿಗೂ ಅಧಿಕ ಹಣವನ್ನು ನೀವು ಕೊಡಬೇಕು ಅಂತೇಳಿ ಈಗ ಕಲಾವಿದರು ನಿಮ್ಮ ವಿರುದ್ಧ ಮಾತನಾಡ್ತಿದ್ದಾರೆ. ದಯಮಾಡಿ ಕಲಾವಿದರ ಹಣವನ್ನು ಕೊಟ್ಟುಬಿಡಿ. ಕಲಾವಿದರ ಹಣವನ್ನು ನೀವು ಉಳಿಸ್ಕೊಳ್ಬೇಡಿ. 2 ವಾರದೊಳಗಾಗಿ ಹಣ ಸಂದಾಯವಾಗಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವು ಬೇರೆ ರೀತಿಯಾದಂತಹ ಒಂದು ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಈಗ ಏನು ಕಲಾವಿದರು ಹಣವನ್ನು ಪಡೆಯದ ಕಲಾವಿದರು ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸುಮಾರು 4 ಕೋಟಿಗೂ ಅಧಿಕ ಹಣವನ್ನು ಬಾಕಿ ಉಳಿಸಿಕೊಂಡಿರುವಂತಹ ಕಲಾವಿದರು. ಎಸ್.